ನಮಸ್ಕಾರ ಸ್ನೇಹಿತರೆ, ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಬರೀ ಇವತ್ತು ಒಂದು ಇನ್ಸ್ಟಂಟಾಗಿ ಒಂದು 2ರಿಂದ 3 ನಿಮಿಷದಾಗ ಆಗೋಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ಕೊಳಕತ್ತೀನಿ. ಇದು ಭಾಳ ಈಸಿ ಇರ್ತೈತಿ. ನೋಡ್ತಿರ್ಬೋದು ಏನು ಸಖತ್ತಾಗಿ ಬಂದೈತಿ, ಸೌಂಡ್ ಹಾಗೆ ಬರತೈತಿ. ಅಷ್ಟು ಟೇಸ್ಟಿಯಾಗಿ ಬಂದಿರೋಂಥ ಸ್ನ್ಯಾಕ್ಸು. ಇದಕ್ಕೇನಿಲ್ಲ ರೀ, ಮನ್ಯಾಗ 2 ಆಲೂಗಡ್ಡೆ ಇದ್ರೆ ಸಾಕು. ಇದಕ್ಕೆ ಆರಾಮಾಗಿ ಮಾಡ್ಕೊಬೋದು ಒಂದು 2ರಿಂದ 3 ನಿಮಿಷದಾಗ. ಈ ಸ್ನ್ಯಾಕ್ಸ್ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ಪೂರ್ತಿಯಾಗಿ ನೋಡಿರಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡ್ರಿ. ಹೊಸದಾಗಿ ನೋಡೋದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ, ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಆವಾಗ ನಾ ಹಾಕೋಂಥ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬೇಗ ಬಂದು ತಲುಪ್ತೈತಿ. ನೀವು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳದೆ ಇದ್ರೆ ನಾವು ಹಾಕಿರೋ ವಿಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಬಂದು ತಲುಪೋದಿಲ್ಲ. ಹಾಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ. ಬರೀ ಈಗ ತಡ ಮಾಡೋದು ಬೇಡ. ಈಗ ಈ ರೆಸಿಪಿನ ಹೆಂಗೆ ಮಾಡೋದಂತೇಳಿ ನೋಡ್ಕೊಂಬರೋಣ ಅಂತ. ಸ್ನೇಹಿತರೆ, ಈಗ ನೋಡಿರಿ, ಫಸ್ಟಿಗೆ ನಾನು 3 ಆಲೂಗಡ್ಡೆ ತೊಗೊಂಡಿನಿ. ನಾನು ಒಂದು 4 ಜನಕ್ಕೆ ಆಗೋಷ್ಟು ಮಾಡಾಕತ್ತೀನಿ. ಹಾಗಾಗಿ 3 ಆಲೂಗಡ್ಡೆ ತೊಗೊಂಡಿನಿ. ನೀವು 2ರಾಗ ಆರಾಮ್ ತೊಗೊಂಡು ಮಾಡ್ಕೋಬೋದು. ಟೀ ಟೈಮ್ ಸ್ನ್ಯಾಕ್ಸಿಗೆ ಎಷ್ಟು ತಿನ್ನೋಕೆ ಆರಾಮಾಗುತ್ತೆ 2 ಆಲೂಗಡ್ಡೆ ಇದ್ರೆ ಇಂಥ ಸ್ನ್ಯಾಕ್ಸ್. ಅದನ್ನು ಫಸ್ಟಿಗೆ ನಾನು ಅದು ಮೇಲೆ ಸಿಪ್ಪೆ ಎಲ್ಲ ತಗೊಳಕತ್ತೀನಿ ರೀ. ಅದನ್ನು ತೆಗೆದು ಒಂದು ಬಟ್ಲೊಳಗೆ ನೀರು ತೊಗೊಂಡು ಅದ್ರೊಳಗೆ ಹಾಕ್ಕೊಂಬಿಡ್ರಿ. ಇಲ್ಲಾಂದ್ರೆ ಆಲೂಗಡ್ಡೆ ಬೇಗ ಕಪ್ಪಾಗಿಬಿಡ್ತೈತೆ ಅಲ್ರಿ. ಹಂಗಾಗಿ ಅದಕ್ಕೆ ನೀರು ಇಟ್ಕೊಂಡು ಅದನ್ನ ಸಿಪ್ಪೆ ತಗೊಂಡ್ಬಿಡ್ರಿ. ತಗೊಂಡು ಅದಕ್ಕೆ ಹಾಕಿ ಇಲ್ಲೊಂದು ಸಣ್ಣ ಸಿಪ್ಪೆ ಥರ ಹಿಂಗೆ ಉಳಿತೈತಲ್ಲ, ಅದಕ್ಕೆ ಬರದೇ ಇದ್ದಾಗ ನೀರೊಳಗೆ ಹಾಕಿಬಿಟ್ರೆ ಅದು ತಾನಾಗೆ ಒಂದು ಸರಿ ನೀಟಾಗಿ ವಾಶ್ ಮಾಡ್ಕೊಂಬಿಟ್ರೆ, ಕೈಲೇ ಕಿವುಚಿ ತೆಗೆದುಬಿಟ್ರೆ ಅದು ಯಾವುದೊಂದು ಒಂಚೂರು ಸಿಪ್ಪೆ ಕೂಡ ಉಳಿಯೋದಿಲ್ಲ ಆಲೂಗಡ್ಡೆದು. ಈಗ ಎಲ್ಲ ತುರಿದಿಂದ ಆದಮೇಲೆ ಅದನ್ನು ನೀರಿಗೆ ಹಾಕ್ಕೊಂಡು ಅದನ್ನ ಒಂದು ಸರಿ ಅದು ನೊರೆ ಎಲ್ಲ ಬರುತ್ತಲ್ರಿ, ಸ್ವಲ್ಪ ಕೈಲೇ ಕಿವುಚಿಬಿಟ್ಟು ತೊಳಿಬೇಕು. ಅದನ್ನ ಹಿಂಡಿ ಒಂದು ಬಟ್ಲಕ್ಕೆ ಹಾಕ್ಕೋಬೇಕು ಸ್ನೇಹಿತರೆ. ಪೂರ್ತಿ ನೀರಿನ ಅಂಶ ಒಂಚೂರು ಇಲ್ದಿರಂಗೆ ಏನೋ ಹಿಂಡೋ ಅವಶ್ಯಕತೆ ಏನು ಇರೋದಿಲ್ಲ. ಯಾಕಂದರೆ ಇದನ್ನು ನಾವು ಸ್ನ್ಯಾಕ್ಸ್ ಮಾಡೋಕೆ ಮತ್ತು ನೀರು ಹಾಕಿ ನೀರು ಹಾಕಿ ಕಲಸೋದು ಬೇಕಾಗಿರಲ್ಲ. ಪರವಾಗಿಲ್ಲ, ಪೂರ್ತಿ ಒಂದು 80% ನೀರೆಲ್ಲ ಹಿಂಡಿ ತೆಗೆದು ಬಿಡ್ರಿ. ಆಮೇಲೆ ಅದಕ್ಕೆ ನಾವು ಏನೋ ಸ್ಪೈಸಸ್ ಎಲ್ಲ ಹಾಕ್ತೀವಲ್ರಿ, ಅದಕ್ಕೆ ಇಷ್ಟಿದ್ರೆ ಸಾಕಾಗ್ತೈತಿ. ಆಮೇಲೆ ನೆನ್ಪಿಟ್ಕೋರಿ, ತುರಿದಿದ್ದು ಈಗ ನಾ ತೋರ್ಸಾಕತ್ತೀನಿ ಅಲ್ರಿ ನಿಮ್ಗೆ. ಇಲ್ಲಿ ನೋಡ್ರಿ ಎಷ್ಟು ಎಳೆಯಾಗಿ ಉದ್ದುದಕ್ಕೆ ಎಷ್ಟು ಚಂದ ತುರ್ಕೊಂಡಿದ್ದೀನಿ ನಾನು. ಇದೇ ಥರ ತುರಿದು ಇಟ್ಕೋರಿ ನೀವು. ಅದು ರೌಂಡಾಗಿ ಪೂರ್ತಿ ಪುಡಿಯಾಗಿ ಏನು ತುರ್ಕೋತೀವಲ್ಲ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ನ್ಯಾಕ್ಸ್ ಸರಿಯಾಗಿ ಬರೋದಿಲ್ಲ, ಒಳ್ಳೆ ಹಿಟ್ಟಾದಂಗಾಗಿ ಮುದ್ದೆ ಥರ ಆಗಿಬಿಡ್ತೈತಿ. ಈ ಥರ ಎಳೆಯಾಗಿ ಬಿಡಬೇಕು ಅದು ಆಲೂಗಡ್ಡೆ. ಆ ಥರ ತುರಿದು ಇಟ್ಕೊಂಡಿರಿ. ಈಗ ಇದಕ್ಕೆ ನಾನು 3 ಚಮಚ ಅಕ್ಕಿ ಹಿಟ್ಟು ಹಾಕೊಂಡೀನಿ ರೀ. 3 ಚಮಚ ಕಡಲೆ ಹಿಟ್ಟು ಹಾಕೊಂಡೀನಿ ರೀ. ಒಂದು ಸ್ವಲ್ಪ ಏನದು ಗರಂ ಮಸಾಲೆ ಹಾಕ್ಕೊಂಡೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರ ಖಾರ ಪುಡಿ ಹಾಕ್ಕೊಂಡೀನಿ ಸ್ನೇಹಿತರೆ. ಇದಿಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇಲ್ಲಿ ನಮಗೇನಾದರೂ ನೀವು ಕಲಸುವಾಗ ಒಂದು ಸ್ವಲ್ಪ ಅತಿ ಗಟ್ಟಿ, ಎಷ್ಟೊತ್ತು ಕಲಿಸಿದ್ರೂ ಅದನ್ನು ನೀರಿನ ಅಂಶ ಏನೋ ಅನಿಸ್ಲಿಲ್ಲಪ್ಪ, ಗಟ್ಟಿನ ಬರಾಕತ್ತಿತ್ತು, ಕೂಡಲೇ ಇಲ್ಲ, ಡ್ರೈ ಅನ್ಸಕತ್ತಿತ್ತು ಅಂದ್ರೆ ಒಂದು ಚೂರ ಕೈಗೆ ನೀರು ಹಾಕ್ಕೊಂಡು ಅದನ್ನು ನಾದ್ಕೋರಿ. ಇಲ್ಲ ನೀವು ಆಲೂಗಡ್ಡೆನ ಹಿಂಡಿ ತೆಗೆದಿರ್ತಾರಲ್ಲ, ಅದು ಒಂದು ಸ್ವಲ್ಪ ನೀರಿನ ಅಂಶ ಇತ್ತಂದ್ರೆ ವಾಪಸ್ ನೀರು ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಈಗ ನೋಡ್ತಿರ್ಬೋದು, ನಾನು ಮೆತ್ತೆ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡೆ. ಅದಕ್ಕೆ ತೋರಿಸಿದ್ನಲ್ಲ ಅಷ್ಟಿದ್ರೆ ಸಾಕಾಗ್ತೈತಿ. ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಹಾಕಿ ಈಗ ತೋರಿಸಿದ್ನಲ್ಲ ನಾನು, ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಲೇ ಈ ಥರ ತಟ್ಟಿ ಹಾಕಿ ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು ರೀ. ಪೂರ್ತಿ ಡೀಪ್ ಫ್ರೈ ಅಂತೀವಲ್ಲ, ಪಕೋಡ ಬಜ್ಜಿ ಕರಿತೀವಲ್ಲ, ಆ ಥರ ಏನು ಬೇಡ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಕಡಿಮೆ ಪ್ರಮಾಣದಾಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು. ಎರಡು ಸೈಡನ್ನು ಕಲರ್ ಚೇಂಜ್ ಆಗೋರಿಗೆ ಫ್ರೈ ಮಾಡ್ಕೋರಿ. ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಫ್ರೈ ಮಾಡ್ಕೋರಿ ಇದನ್ನು. ಯಾಕಂದರೆ ಒಳಗಡೆ ಆಲೂಗಡ್ಡೆ ಎಲ್ಲ ನೀಟಾಗಿ ಫ್ರೈ ಆಗಿರಬೇಕು. ಹಾಗಾಗಿ ಜಾಸ್ತಿ ಉರಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೋಡ್ತಿರ್ಬೋದು ಎಷ್ಟು ಮಸ್ತಾಗಿ ಬಂದವು, ಕಲರ್ ಚೇಂಜ್ ಆಗೈತೆ ನೋಡಿರಿ. 2 ಸೈಡನ್ನು ನಾನು ಈ ಥರ ಫ್ರೈ ಮಾಡಿ ತೆಗೆದೀನಿ. ನೋಡ್ತಿರ್ಬೋದು, ಈ ಥರ ಆದರೆ ಸಾಕು. ಒಳಗಡೆ ಸಾಫ್ಟಾಗಿ, ಹೊರಗಡೆ ಕ್ರಂಚಿಯಾಗಿ ಭಾಳ ಟೇಸ್ಟಾಗಿರ್ತೈತಿ. ಸಂಜೆ ಟೈಮ್ನಾಗ ಈ ಚಹಾ ಕಾಫಿ ಕುಡಿಯುವಾಗೆಲ್ಲ ಇಂಥ ಒಂದೊಂದು 2 ಪೀಸ್ ತಿನ್ಕೊಂಡು ಟೀ ಕಾಫಿ ಕುಡಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತದೆ ಸ್ನೇಹಿತರೆ. ಈಗ ನಾನು ಎಲ್ಲ ಮಾಡಿ ಇಟ್ಕೊಂಡೆ. ನಾ ತೊಗೊಂಡಿರೋ 3 ಆಲೂಗಡ್ಡೆ ಒಳಗೆ ಇಷ್ಟ ಆಗೈತಿ. ಸಖತ್ ಟೇಸ್ಟ್ ಇರುತ್ತೆ. ಸೌಂಡ್ ಒಳ್ಳೆಯ ಗರಿಯಾಗಿ ಅಷ್ಟು ಸಖತ್ತಾಗಿ ಸೌಂಡ್ ಬರಾಕತ್ತೆ ಅವು. ಅದನ್ನು ಟೊಮೆಟೊ ಕೆಚಪ್ ಜೊತೆಗೆ, ಇಲ್ಲ ಚಟ್ನಿ ಇದ್ದರೆ ಚಟ್ನಿ ಜೊತೆಗೆ ತಿನ್ಬೋದು. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತದೆ ಸ್ನೇಹಿತರೆ. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಈಸಿ ಆಗೈತಿ, ಟೈಮೇ ತೊಗೊಳೋದಿಲ್ಲ. ಎಲ್ಲ ಆಗಿ ನಾವು ತಿನ್ಬೇಕಂದ್ರೆ ಒಂದು 5 ನಿಮಿಷ ಭಾಳ ಅಂದ್ರೆ ನಾವು ಆಲೇಕ ನಮ್ಮ ಕೈಯಲ್ಲಿ ಇರ್ತಾವೆ, ಅಷ್ಟು ಈಸಿ ಆಗೈತಿ. ಭಾಳ ಟೈಮೇ ಹಿಡಿಯೋದಿಲ್ಲ. ಒಂದು ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಹೊಸದಾಗಿ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ.
ಭಾಳ ಅಂದ್ರೆ ಭಾಳ ಗರಿ ಗರಿಯಾಗಿ ಸಖತ್ತಾಗಿ ಇರ್ತೈತಿ. ಒಳಗಡೆ ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಇರ್ತಾವೆ. ಮಕ್ಕಳಿಗಂತೂ ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ. ಅದು ಆಲೂಗಡ್ಡೆ ಅಂತೂ ಮಾಮೂಲಿ ಎಲ್ಲರ ಮನೆಯಾಗ ಇದ್ದೇ ಇರ್ತಾವೆ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.